ಬೆಂಗಳೂರು ನಗರದ ಬಸವನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಜನತಾದಳ ಜಾತ್ಯತೀತ ಪಕ್ಷದ ಶ್ರೀನಿವಾಸನಗರ ಹಾಗೂ ಅಶೋಕನಗರ ವಾರ್ಡ್ ಕಾರ್ಯಕರ್ತರ ಸಭೆ ಇಂದು ಭರ್ಜರಿಯಾಗಿ ನಡೆಯಿತು. ಈ ಮಹತ್ವದ ಸಭೆಯನ್ನು ರಾಜ್ಯ ಉಪಾಧ್ಯಕ್ಷರಾದ ಉಮೇಶ್ ರವರು ಅವರ ಅಧ್ಯಕ್ಷತೆಯಲ್ಲಿ ನ್ಯೂ ಸಾಗರ್ ಹೋಟೆಲ್ನಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಟಿ.ಎ. ಶರಣರವರು ಹಾಗೂ ಬಸವನಗುಡಿ ಅಧ್ಯಕ್ಷರಾದ ಹನುಮಂತೇಗೌಡ ರವರು ಭಾಗವಹಿಸಿದರು. ಇದರ ಜೊತೆಗೆ ಮಾಜಿ ಅಧ್ಯಕ್ಷರಾದ ರಾಜು ರವರು, ಪಿವಿಎಸ್ ಪ್ರಸಾದ್ ರವರು, ಬಸವನಗುಡಿ ಮಹಿಳಾ ಅಧ್ಯಕ್ಷರಾದ ಸುಮಿತ್ರಾ ರವರು, ಹಿರಿಯ ಮುಖಂಡರಾದ ನಾರಾಯಣಸ್ವಾಮಿ ರವರು ಹಾಗೂ ಶ್ರೀನಿವಾಸನಗರ ವಾರ್ಡ್ ಅಧ್ಯಕ್ಷರಾದ ವಿಜಯರವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಈ ಸಭೆಯಲ್ಲಿ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು, ಪದಾಧಿಕಾರಿಗಳು, ವಾರ್ಡ್ ಅಧ್ಯಕ್ಷರು ಹಾಗೂ ಅನೇಕ ಕಾರ್ಯಕರ್ತರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಪಕ್ಷ ಸಂಘಟನೆಯನ್ನು ಇನ್ನಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಈ ಕಾರ್ಯಕರ್ತರ ಸಭೆ ಮಹತ್ವದ ಹೆಜ್ಜೆಯಾಗಿ ಪರಿಣಮಿಸಿದೆ. ಸರ್ ವಿಜಯ್ ಶ್ರೀನಿವಾಸ್ ಬೆಂಗಳೂರು ನಗರದ ಬಸವನಗುಡಿಯ ವಿಧಾನಸಭಾ ಕ್ಷೇತ್ರದ ಅಶೋಕನಗರ ಮತ್ತು ಶ್ರೀನಿವಾಸನಗರದ ನಮ್ಮ JDS ಪಕ್ಷದ ಕಾರ್ಯಕರ್ತರ ಈ ಸಭೆಗೆ ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂಥ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಆದಂಥ ಶ್ರೀಯುತ ಹನುಮಂತೇಗೌಡರೇ, ಮತ್ತೊಬ್ಬ ಹಿರಿಯರು, ಆತ್ಮೀಯರು, ನಿಕಟಪೂರ್ವದ ಅಧ್ಯಕ್ಷರಾಗಿರತಕ್ಕಂಥ ಶ್ರೀಯುತ ರಾಜಣ್ಣ ಅವರೇ, ಮತ್ತೊಬ್ಬರು ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ನನ್ನ ಆತ್ಮೀಯರಾದಂಥ ಶ್ರೀಯುತ ಪ್ರಸಾದ್ ಅವರೇ, ಮತ್ತೊಬ್ಬ ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂಥ ಶ್ರೀಯುತ ನಾರಾಯಣಸ್ವಾಮಿರವರೇ, ಮಹಿಳಾ ಘಟಕದ ಅಧ್ಯಕ್ಷರಾಗಿರತಕ್ಕಂಥ ಶ್ರೀಮತಿ ಸುಮಿತ್ರಾರವರೇ, ಮತ್ತೊಬ್ಬ ಆತ್ಮೀಯರಾಗಿರತಕ್ಕಂಥ ಈ ಒಂದು ಪಕ್ಷದ ರಾಜ್ಯ ಉಪಾಧ್ಯಕ್ಷರಾಗಿರತಕ್ಕಂಥ ಉಮೇಶ್ ಕುಮಾರ್ ಅವರೇ, ಮತ್ತು ಅಜಯ್ ಅವರೇ, ಮಂಜೂರ್ ಅವರೇ, ವಿಜಯ್ ಅವರೇ, ಮತ್ತು ನಮ್ಮ ಮತ್ತೊಬ್ಬ ಪಕ್ಷದ ಹಿರಿಯರಾಗಿರತಕ್ಕಂಥ ಸಿದ್ದೇಗೌಡರೇ, ಮತ್ತು ಇಲ್ಲಿ ನೆರೆದಿರತಕ್ಕಂಥ ವೆಂಕಟೇಶ್ ಅವರೇ, ರವೀರ್ ಅವರೇ, ಮತ್ತು ನೆರೆದಿರತಕ್ಕಂಥ ಎಲ್ಲ ಪಕ್ಷದ ಎಲ್ಲ ಹಿರಿಯ ಗಣ್ಯರೇ, ಮತ್ತು ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಮುಖಂಡರುಗಳೇ, ಕಾರ್ಯಕರ್ತ ಬಂಧುಗಳೇ, ಬಹುಶಃ ನಾನು ಕೊನೆಯದಾಗಿ ಬ್ಯಾಟಿಂಗ್ ಮಾಡಕ್ಕೆ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಎಲ್ಲ ಮಾಹಿತಿಯನ್ನು ತಮ್ಮ ಕೊಟ್ಟಿದ್ದಾರೆ ಅಂತೇಳಿ ನಾನು ಭಾವಿಸಿದ್ದೀನಿ. ಯಾಕೆಂದರೆ ಬೆಂಗಳೂರು ನಗರದಲ್ಲಿ JDS ಪಕ್ಷ ಎಲ್ಲಿದೆ ಅಂತ ಹೇಳಿ ಆಗಲೇ ಎರಡು ಪಕ್ಷಗಳು ನಮ್ಮ ಪಕ್ಷದ ಬಗ್ಗೆ ಡಂಗೂರ ಬಾರಿಸಿದ ಆಗಿದೆ. ನಾವು ಎಲ್ಲಿದೆ ಅಂತ ಹೇಳಿ. ನಮಸ್ಕಾರ. ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಜಾತ್ಯತೀತ ಜನತಾದಳ ಪಕ್ಷದ ಶ್ರೀನಿವಾಸನಗರ ಮತ್ತು ಅಶೋಕನಗರ ವಾರ್ಡಿನ ವಿಶೇಷ ಕಾರ್ಯಕರ್ತರ ಸಭೆಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಕೋರ್ತಾ, ವೇದಿಕೆಯ ಮೇಲೆ ಉಪಸ್ಥಿತಿರುವಂತಹ ನನ್ನ ಮಾರ್ಗದರ್ಶಕರು ಹಾಗೂ ಕರ್ನಾಟಕ ರಮೇಶ್ ಡಾಕ್ಟರ್ ಟಿ.ಎ. ಶರವಣ್ಣವರವರು, ಶಾಸಕರು, ಕರ್ನಾಟಕ ವಿಧಾನ ಪರಿಷತ್ ಅವರು ಕೂಡ ವಿಶೇಷವಾದಂತಹ ಸ್ವಾಗತ ಹಾಗೂ ಧನ್ಯವಾದಗಳನ್ನ ಕೂಡ ಕೋರ್ತೀನಿ. ಅದೇ ರೀತಿ ನಮ್ಮ ಹನುಮಂತೇಗೌಡರು, ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು, ನಮ್ಮ ಮಾಜಿ ಅಧ್ಯಕ್ಷರು ಹಾಗೂ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಮಾಜಿ ಅಧ್ಯಕ್ಷರು ಹಾಗೂ ಸಿಟಿಗಳಲ್ಲಿರುವಂಥ ನಮ್ಮ ರಾಜಣ್ಣವರು ಕೂಡ ಅತ್ಯಂತ ಸ್ವಾಗತ. ನಾರಾಯಣಸ್ವಾಮಿಯವ್ರಿಗೂ ಸ್ವಾಗತ ಕೊಡ್ತೀನಿ. ಸುಮಿತ್ರವ್ರಿಗೂ, ಸಿದ್ದೇಗೌಡರು, ಪ್ರಧಾನ ಕಾರ್ಯದರ್ಶಿಗಳಿಗೆ, ನನ್ನ ಅಣ್ಣ ಪ್ರಸಾದಣ್ಣವ್ರಿಗೂ ಕೂಡ ವಿಶೇಷವಾದಂತಹ ಸ್ವಾಗತ ಕೊಡ್ತೀನಿ.
ಮತ್ತು ಇಂದಿನ ಮುಖ್ಯ ಅತಿಥಿಗಳು ಅಂದರೆ ನೀವೇ ಕಾರ್ಯಕರ್ತರೇ. ಕಾರ್ಯಕರ್ತರಿಲ್ಲ ಅಂದರೆ ಯಾವ ಪಕ್ಷ ಅಲ್ಲ, ಯಾವ ಸಂಸ್ಥೆ ಕೂಡ ಇರೋದಕ್ಕೆ ಸಾಧ್ಯವೇ ಇಲ್ಲ. ಪಕ್ಷದ ಸಿದ್ಧಾಂತ ಎಷ್ಟು ಮುಖ್ಯನೋ ಅದೇ ರೀತಿ ಆ ಪಕ್ಷದ ಸಿದ್ಧಾಂತನ ಮನೆ ಮನೆಗೆ ಮೂಲೆ ಮೂಲೆಗೆ ತಲುಪಿಸುವಂಥ ಕೆಲಸ ಮಾಡುವಂಥವರು ನಿಷ್ಠಾವಂತ ಕಾರ್ಯಕರ್ತರೇ. ರಥಗಳ ಹೇಗೆ ನಮ್ಮ ಒಂದು ಗಾಲಿಗಳಿರುತ್ತೆ ಅದೇ ರೀತಿ ನಾವೆಲ್ಲರೂ ಕಾರ್ಯಕರ್ತರು. ನಾನು ಒಬ್ಬ ನಿಮ್ಮಲ್ಲಿ ಒಬ್ಬ ಕಾರ್ಯಕರ್ತ, ಹೆಮ್ಮೆಯಿಂದ ಹೇಳಿದ್ದೀನಿ ನಾನು ಒಬ್ಬ JDS ಕಾರ್ಯಕರ್ತ ಎಂದು. ನಾವೆಲ್ಲರೂ ಸೇರಿ ಪಕ್ಷ ಅಧಿಕಾರದಲ್ಲಿ ಇರಲಿ ಇಲ್ಲದೆ ಹೋಗಲಿ, ನಾವು ನಮ್ಮ ಜಾತ್ಯತೀತ ಜನತಾದಳವನ್ನು ನಾವು ಈ ಬಾವುಟವನ್ನು ನಾವೆಲ್ಲರೂ ಹಿಡಿದು ನಿಷ್ಠಾವಂತರಾಗಿ ಇನ್ನೂ ಈ ಪಕ್ಷಕ್ಕೆ ನಾವು ದುಡಿತಾ ಬರ್ತಾ ಇದ್ದೀವಿ. ಇದೆಲ್ಲದಕ್ಕೂ ಕಾರಣ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂತಹ ಆಚಾರ್ಯ ಶ್ರೀ ದೇವೇಗೌಡರು ಹಾಗೂ ಕುಮಾರಣ್ಣನವರು. ಅವರು ಕೊಟ್ಟಿರುವಂತಹ ಕೊಡುಗೆ ಅಪಾರವಾದಂಥವರು. JDS ಬಸವನಗುಡಿ ಮಣ್ಣಿನ ಋಣ ತೀರಿಸಬೇಕು ಅಂತ ನಾವು ಎಲ್ಲರೂ ಶಪಥ ಮಾಡೋಣ. ಸಹಸ್ರಾರು ಸಂಖ್ಯೆಯಲ್ಲಿ ಪಕ್ಷವನ್ನು ಕಟ್ಟಿ ನಿಲ್ಲಿಸೋಣ ಅಂತ ಎಲ್ಲರೂ ಕೇಳಿಕೊಂಡು ತಮ್ಮೆಲ್ಲರಿಗೂ ವಿಶೇಷವಾದಂಥ ಸ್ವಾಗತ ಸುಸ್ವಾಗತವನ್ನು ಕೊಡ್ತೀನಿ. ಧನ್ಯವಾದಗಳು. ಸಿದ್ದೇಗೌಡರು ನಮಸ್ಕಾರ. ಎರಡು ಮಾತು ಮುಗಿದೋಗಿ ಭಾಳ ಖುಷಿಯಾಗುತ್ತೆ. ಅಜಯ್ ಅವರು ಬಂದಿದ್ದಾರೆ, ಬಸವನಗುಡಿ ಬರಬೇಕು ಅಂತ ಯೋಚನೆ ಮಾಡ್ತಾ ಇದ್ವಿ. ಭಾಳ ಖುಷಿಯಾಗುತ್ತೆ. ಉತ್ತಮ ರೀತಿಯಲ್ಲಿ ಸಮಾಜದಲ್ಲಿ ಗುರುತಿಸ್ತಕ್ಕಂತಹ ನಾಗರಿಕರು ಸೇರಿದಂತಹ ಇವತ್ತಿನ ಸಭೆ ನೋಡಿದ್ರೆ ಹೇಳಬಹುದು ಖಂಡಿತವಾಗಲು. ಶ್ರೀನಿವಾಸ ನಗರ, ಅಶೋಕ್ ನಗರ ವಾರ್ಡ್ನ JDS ಪಕ್ಷದ ಈ ಕಾರ್ಯಕರ್ತರ ಸಭೆಯಲ್ಲಿ ವೇದಿಕೆ ಮೇಲಿರತಕ್ಕಂತಹ ನಮ್ಮ ನಾಯಕರಾದ ವಿಧಾನ ಪರಿಷತ್ ಸದಸ್ಯರಾದ ಟಿ.ಎ. ಶರವಣರವರೊಂದಿಗೆ ನಮ್ಮ ಬಸವನಗುಡಿಯ JDS ಪಕ್ಷದ ಅಧ್ಯಕ್ಷರಾದ ಹನುಮಂತೇಗೌಡರು, ಮಾಜಿ ಅಧ್ಯಕ್ಷರಾದ ರಾಜೂರವರು, ಕಾರ್ಯಾಧ್ಯಕ್ಷರಾದ ನಾರಾಯಣ ಸ್ವಾಮಿಯವರೊಂದಿಗೆ ಅಧ್ಯಕ್ಷರಾದ ಸುಮಿತ್ರಾರವರು, ನಮ್ಮ ನೆಚ್ಚಿನ ಸ್ನೇಹಿತರು, ಇವತ್ತಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರತಕ್ಕಂತಹ ರಾಜ್ಯ ಉಪಾಧ್ಯಕ್ಷರಾದ ಉಮೇಶ್ ಅವರೊಂದಿಗೆ ವಿಜೇಂದ್ರ ಇದ್ದಾರೆ, ಅಜಯ್ ಇದ್ದಾರೆ, ವೆಂಕಟೇಶು, ವಿದ್ಯಾರ್ಥಿ ಜನತಾ ದಳದ ಅಧ್ಯಕ್ಷರಾದ ಮಂಜೂರ್ ಅವರು, ಇನ್ನಿತರ ಸ್ನೇಹಿತರಿದ್ದಾರೆ. ಉಮೇಶ್ ಅವರು ತಾನೇ ಹೇಳೋದು, ನಾರಾಯಣ ಸ್ವಾಮಿ ಅವರು ಕೊನೆ ಕೊಟ್ಟಿದ್ರೆ ಸರಿ ಇತ್ತು ಭಾಷಣ ಮಾಡೋಕ್ಕೆ, ಎಲ್ಲ ಅವರೇ ಹೇಳ್ಬಿಟ್ರು ಅಂತ ಹೇಳಿದ್ರು. ಇಲ್ಲಿ ಪಕ್ಷ ಮಾಡತಕ್ಕಂಥ ಸಾಧನೆಗಳು ಅನೇಕ, ನಮ್ಮ ನಾಯಕರುಗಳು ಮಾಡತಕ್ಕಂಥ ಸಾಧನೆಗಳು ಸಹ ಅನೇಕ. ಎಷ್ಟೋ ಪಕ್ಷ ಮಾಡತಕ್ಕಂಥ ಸಾಧನೆಗಳು ನಾರಾಯಣ ಸ್ವಾಮಿಯವರು ಹೇಳಿದಂಗೆ ಸಾರ್ವಜನಿಕರಿಗೆ ಗೊತ್ತೇ ಇರೋದಿಲ್ಲ. ದೇವೇಗೌಡರು 11 ತಿಂಗಳು ಪ್ರಧಾನಮಂತ್ರಿ ಆಗಿದ್ದರು. ಮೊಟ್ಟ ಮೊದಲ ಬಾರಿಗೆ ನಮ್ಮ ಸುಮಿತ್ರಾ ಮೇಡಮ್ ಹೇಳಿದಂಗೆ 33% ಮಹಿಳೆಯರಿಗೆ ಏನಾದರೂ ರಿಸರ್ವೇಶನ್ ಕೊಟ್ಟಿದ್ರೆ ಅದು ಏಕೈಕವಾಗಿ ತೀರ್ಮಾನ ತಗೊಂಡು ಗಂಡನೇ ದೇವೇಗೌಡರು ಮಾತ್ರ. ರಾಷ್ಟ್ರೀಯ ಕೃಷಿ ನೀತಿಯನ್ನು ರೂಪಿಸಿದವರು ದೇವೇಗೌಡರು. ಇವತ್ತು ದೇವನಹಳ್ಳಿ ಏರ್ಪೋರ್ಟ್ನ ಮಂಜೂರು ಮಾಡಿದವರು ದೇವೇಗೌಡರು. ರೈಲ್ವೆ ವಲಯವನ್ನ ಬೆಂಗಳೂರಿಗೆ ತಂದವರು ದೇವೇಗೌಡರು. ರಸ್ತೆ ಸಾರಿಗೆ ರಿಂಗ್ ರೋಡ್ ಮಾಡಿದವರು ದೇವೇಗೌಡರು. ನಾರಾಯಣಸ್ವಾಮಿ ಹೇಳಿದಂಗೆ ಡಿಫೆನ್ಸ್ ಲ್ಯಾಂಡ್ ಅವ್ರು ಪ್ರಧಾನಮಂತ್ರಿ ಆಗಿಲ್ಲ ಅಂದ್ರೆ ಬಿಡಿಸ್ಕೊಡಕ್ಕೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ಕಾನೂನು ಹಂಗಿದೆ, ಡಿಫೆನ್ಸ್ ಅವ್ರ ಪರವಾಗಿ ಅವರ ಒಪ್ಪಿಗೆ ಇಲ್ಲದೆ ಯಾವುದೇ ಕಾರಣಕ್ಕೂ ನಾವು ಅಕ್ವೈರ್ ಮಾಡೋಕ್ಕಿಲ್ಲ. ದೇವೇಗೌಡರು ಮನವೊಲಿಸಿ ಪ್ರಧಾನಮಂತ್ರಿ ಆಗಿದ್ದಾಗ ಡಿಫೆನ್ಸ್ ಲ್ಯಾಂಡ್ ಬಿಟ್ಕೊಟ್ರು. ಹಂಗಾಗಿ ಇವತ್ತು ರಿಂಗ್ ರೋಡು ಆಯಿತು. ಹನಿ ನೀರಾವರಿ ಯೋಜನೆಗೆ 90% ಸಬ್ಸಿಡಿ ಕೊಟ್ಟವರು ದೇವೇಗೌಡರು. ಎಷ್ಟೋ ಕೆಲಸವನ್ನು ಮಾಡಿದ್ದಾರೆ. ಯಾವುದೋ ಬೇರೆ ಪಕ್ಷದವರು ITBT ಕೊಡುಗೆನ ಕೊಟ್ಟಿದ್ದು ನಮ್ಮ ಪಕ್ಷ ಅಂತ ಹೈಜಾಕ್ ಮಾಡಿದ್ರು. ಸತ್ಯವನ್ನು ಹೇಳಬೇಕು ಅಂತಂದ್ರೆ ITBT ಕರ್ನಾಟಕಕ್ಕೆ ತಂದಂತದವರು ದೇವೇಗೌಡರು. IT ವಲಯಕ್ಕೆ 10 ವರ್ಷಗಳ ಕಾಲ ತೆರಿಗೆ ವಿನಾಯಿತಿ ಟ್ಯಾಕ್ಸ್ ಹಾಲಿಡೆಯನ್ನು ಕೊಟ್ಟವರು ದೇವೇಗೌಡರು. ಹಾಗಾಗಿ ರಾಷ್ಟ್ರೀಯ ಹಣಕಾಸು ನೀತಿಯೊಂದಿಗೆ ITBT ಬೆಂಗಳೂರಿಗೆ ಬಂದದ್ದು ಕಾರಣ ದೇವೇಗೌಡರು. ಎಷ್ಟೋ ಜನಕ್ಕೆ ಇವತ್ತು ಉದ್ಯೋಗಗಳು ಸಿಕ್ಕಿದೆ. ಇವತ್ತು ಅದಕ್ಕೆ ನಾವು ಕೃತಜ್ಞರಾಗಬೇಕು ದೇವೇಗೌಡರು.
ನಾರಾಯಣಸ್ವಾಮಿ ಹೇಳಿದಂಗೆ ಮೆಟ್ರೋ ದೇವೇಗೌಡರು ಮಂಜೂರು ಮಾಡಿ, ಕುಮಾರಣ್ಣ ಇಲ್ಲಿ ಬೆಂಗಳೂರಲ್ಲಿ ಮೆಟ್ರೋನ ಮಂಜೂರು ಮಾಡಿದ್ರು. ಎಷ್ಟು ಸಾರಿಗೆ ಇವತ್ತಿರ್ತಕ್ಕಂತಹ ಈ ಟ್ರಾಫಿಕ್ ಜಾಮ್ ಅಂತ ಏನ್ ಹೇಳ್ಬೋದು, ರಸ್ತೆ ದಟ್ಟಣೆ, ಇವತ್ತು ಏನಾರ ಮೆಟ್ರೋ ಆಗಿಲ್ಲ ಅಂತಿದ್ರೆ, ಇಲ್ಲ ರಿಂಗ್ ರೋಡ್ ಆಗಿಲ್ಲ ಅಂತಿದ್ರೆ ನೀವು ಲೆಕ್ಕ ಹಾಕೊಂಡು ಇನ್ನೆಷ್ಟು ಕಷ್ಟ ಆಗ್ತಾ ಇತ್ತು ನಮ್ಗೆ ಅಂತ. ಪಕ್ಷದಲ್ಲಿ ಪ್ರಾಮಾಣಿಕರನ್ನ, ಒಳ್ಳೆಯ ವ್ಯಕ್ತಿಗಳನ್ನ ಗುರುಸತಕ್ಕಂತ ಮಾಡತಕ್ಕಂತ ಜನತಾದಳ ಪಕ್ಷ, ಅದು ದೇವೇಗೌಡರ ನೇತೃತ್ವದಲ್ಲಿ ಇವತ್ತಿನ ದಿವಸ ನಾವೆಲ್ಲ ಸೇರಿದ್ದೀವಿ. 11ನೇ ತಾರೀಕು ನಡೆಯತಕ್ಕಂತಹ ಪಕ್ಷದ ಸಮಾವೇಶ, ಬಂಧು ಬಳಗವನ್ನ, ಸ್ನೇಹಿತರನ್ನ, ಅನೇಕ ಪಕ್ಷದ ಅಭಿಮಾನಿಗಳನ್ನ ಇಲ್ಲಿ ಇರೋರು ಒಬ್ಬೊಬ್ರು 18 ಜನರನ್ನು ಕರ್ಕೊಂಡ್ಬಂದ 2000ಕ್ಕೂ ಅಧಿಕವಾಗಿ ಮೀರೋದ್ರಲ್ಲಿ ಯಾವುದೇ ಅನುಮಾನ ಇರಲ್ಲ. ಯಶಸ್ವಿ ಆಗಬೇಕು. ಸಮಾವೇಶ ಯಶಸ್ವಿ ಆದರೆ ಒಂದು ಸಂದೇಶ ಹೋಗ್ತದೆ ಸಾರ್ವಜನಿಕವಾಗಿ. ಆ ಸಂದೇಶ ಹೋದ್ರೆ ಪಕ್ಷಕ್ಕೆ ಬೆಂಬಲ ಹೆಚ್ಚಾಗಿ ಬರ್ತದೆ. ಆ ಬೆಂಬಲದಿಂದ ಅದು ಮತವಾಗಿ ಪರಿವರ್ತನೆ ಆಗಿ ಮುಂದಿನ ದಿನಗಳಲ್ಲಿ ಜನತಾದಳ ಜಾತ್ಯತೀತ ಪಕ್ಷ ಅಧಿಕಾರಕ್ಕೆ ಬಂದು ಕುಮಾರಣ್ಣನವರು ಮುಖ್ಯಮಂತ್ರಿ ಆಗಿ ಇನ್ನೂ ನಿಮಗೆ ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡತಕ್ಕಂತ ಅವಕಾಶ ಕುಮಾರಣ್ಣವರಿಗೆ ಲಭ್ಯವಾಗುತ್ತದೆ ಅಂತ ಹೇಳ್ತಾ ಒಂದು ಸತ್ಯವಾದ ಮಾತನ್ನು ಹೇಳ್ತೀನಿ. ದೇವೇಗೌಡರ ಇಷ್ಟು ಸಾಧನೆಯೊಂದಿಗೆ ಇಲ್ಲೇ ಪಕ್ಕದಲ್ಲಿರತಕ್ಕಂಥ ವಿದ್ಯಾಪೀಠ ಇದೆಯಲ್ಲ, ಸ್ವಾಮೀಜಿಯವರು ಎಷ್ಟೋ ಬಾರಿ ಹೇಳಿದ್ದಾರೆ ಸಾರ್ವಜನಿಕವಾಗಿ, ಆ ವಿದ್ಯಾಪೀಠಕ್ಕೆ ದೆಹಲಿಯಲ್ಲಿ 3 ಎಕರೆಯನ್ನ ಮಂಜೂರು ಮಾಡಿದವರು ದೇವೇಗೌಡರು. ಎಲ್ಲಾ ಜನಾಂಗಕ್ಕೂ ಸಾಮಾಜಿಕ ನ್ಯಾಯವನ್ನ ಕೊಟ್ಟಂತಹ ಏಕೈಕ ವ್ಯಕ್ತಿ ದೇಶದಲ್ಲಿ ಯಾರು ಇದ್ದಾರೆ ಅಂದ್ರೆ ಅದು ನಮ್ಮ ನೆಚ್ಚಿನ ನಾಯಕರಾದ ದೇವೇಗೌಡರು ಮಾತ್ರ. ವೇದಿಕೆ ಮೇಲಿರುವ ನಮ್ಮೆಲ್ಲ ನಾಯಕರಾದಂಥ ಶರವಣ ಸಾಹೇಬ್ರೆ, ರಾಜಣ್ಣ ಅವರೇ, ನಾರಾಯಣಸ್ವಾಮಿ ಅವರೇ, ನಮ್ಮ ಸುಮಿತ್ರಾ ಮೇಡಮ್ ಅವರೇ, ಸಿದ್ದೇಗೌಡರು, ಉಮೇಶ್ ಅವರೇ, ಮತ್ತು ಪ್ರಸಾದ್ ಅವರೇ, ಅಜಯ್ ಮತ್ತು ರವಿ ಅವರು, ಮತ್ತು ನಮ್ಮ ವೆಂಕಟೇಶ್ ಅವರು, ಮಂಜು, ಆನಂದ್ ಅವರು, ಮತ್ತು ನಮ್ಮ ಸ್ನೇಹಿತರೆಲ್ಲರಿಗೂ ವಂದಿಸ್ತಾ, ಮೊದಲನೇದಾಗಿ ಇವತ್ತು ನಮ್ಮ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಮೂಡ್ಬಿಡ್ಬೇಕಾದ್ರೆ ರೂವಾರಿಗಳಾದಂಥ ನಮ್ಮ ಉಮೇಶ್ ಅವರಿಗೆ ಮೊದಲನೇ ಥ್ಯಾಂಕ್ಸ್ ಹೇಳ್ತಾ, ಈಗ ನಾವು ಏನು ಸೇರಿದ್ದೀವಿ ಅಂದರೆ ಇಲ್ಲಿ ಪ್ರಪ್ರಥಮವಾಗಿ ಪ್ರತಿ ವಾರ್ಡ್ನಲ್ಲೂ ಮೀಟಿಂಗ್ ನಡೀಬೇಕು ಅಂತ ಹೇಳಿ ನಮ್ಮ ಪಕ್ಷದ ಆದೇಶದ ಅನ್ವಯ ಒಂದು ಪ್ರತಿ ವಾರ್ಡ್ನಲ್ಲೂ ಮೀಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈಗ ಆಲ್ರೆಡಿ ಇದು 5ನೇ ಮೀಟಿಂಗ್ ಆಗ್ತಾ ಇದೆ. ಈ ಮೀಟಿಂಗ್ ಉದ್ದೇಶ ಏನು ಅಂದರೆ ನಮ್ಮ ಪಕ್ಷದ ಸಂಘಟನೆ ಬಲವರ್ಧನೆ ನಮಗೆ ಅತ್ಯವಶ್ಯಕವಾಗಿದೆ. ಯಾಕೆಂದರೆ ಈ ಭಾಗದಲ್ಲೆಲ್ಲ ನಮ್ಮ ಪಕ್ಷ ನಾವು 2ನೇ ಸ್ಥಾನದಲ್ಲಿದ್ದೀವಿ. ನಾವು ಇನ್ನು ಮುಂದಿನ 3 ಎಲೆಕ್ಷನ್ಗಳಲ್ಲಿ ಮೊದಲನೇ ತಾರೀಕು ಬರಬೇಕು ಅನ್ನೋದು ನಮ್ಮೆಲ್ಲರ ಮಾದಾಸೆ. ಈಗ ಅನೇಕರು ಈಗ ಆಲ್ರೆಡಿ ಮಾತಾಡೋರೆಲ್ಲ ದೇವೇಗೌಡರ ಸಾಧನೆ ಮತ್ತು ನಮ್ಮ ಕುಮಾರಣ್ಣವರ ಕೊಡುಗೆಗಳು ಏನಿದೆ ಅದನ್ನ ಕೂಲಂಕುಷವಾಗಿ ಹೇಳಿದ್ದಾರೆ. ನಮಗೆ ಇನ್ನು ಏನು ಮಾಡಬೇಕು ಅನ್ನೋದು ನಮ್ಮ ಬಯಕೆ ಏನಂದ್ರೆ, ಈಗ ಒಬ್ಬ ಬಡವ ಒಂದು ಸೈಟ್ ತೊಗೊಂಡಿದ್ದಾನೆ ಅಂದರೆ 30-40 ರೆವಿನ್ಯೂ ಸೈಟ್ ತೊಗೊಂಡಿದ್ರೆ ಇವತ್ತು ಅವ್ನು ಮಾರಕ್ಕಾಗ್ತಾ ಇಲ್ಲ. ಅದು ನಮ್ಗೆ ಏನು ಅವನು ಮುಂದಕ್ಕೆ ಟ್ರಾನ್ಸಾಕ್ಷನ್ನೇ ಮಾಡೋಕ್ಕಾಗ್ತಾ ಇಲ್ಲ. ಆ ರೀತಿ ಪರಿಸ್ಥಿತಿಗೆ ಜನ ತೊಂದರೆ ಅನುಭವಿಸ್ತಾ ಇದ್ದಾರೆ. ಮತ್ತೆ ಮನೆಗಳು ಕಟ್ಬಿಟ್ಟವ್ರು ಸುಮಾರು 8ರಿಂದ 12 ಲಕ್ಷ ಜನ ಮನೆ ಕಟ್ಟಿದರೆ ಅವ್ರಿಗೆ ಕರೆಂಟ್ ಕೊಡ್ತಾ ಇಲ್ಲ ಗೌರ್ಮೆಂಟಿಂದ. ಎಷ್ಟು ಕಷ್ಟ ಆಗಿದೆ ಅಂದರೆ ಬಡ ಜನಗಳಿಗೆ, ಮಿಡ್ಲ್ ಕ್ಲಾಸ್ ಜನಕ್ಕೆ ತುಂಬ ಕಷ್ಟ ಅನುಭವಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಸರ್ಕಾರಕ್ಕೆ ಸುಮಾರು ಬಾರಿ ಎಲ್ಲ ನಮ್ಮ ನಾಯಕರು ಸಹ ತಿಳಿ ಹೇಳ್ತಾ ಇದ್ದಾರೆ. ಆದರೆ ಅದನ್ನ ಯಾವುದೂ ಅವರು ಕನ್ಸಿಡರೇಷನ್ ಮಾಡ್ತಾ ಇಲ್ಲ. ಇದೆಲ್ಲ ಇದರ ವಿರುದ್ಧ ನಾವೆಲ್ಲ ಒಗ್ಗಟ್ಟಾಗಿ ಸಂಘಟಿತರಾಗಿ ಇದ್ರ ವಿರುದ್ಧ ಹೋರಾಟ ಮಾಡೋದು ಮುಂದಿನ ದಿನಗಳಲ್ಲಿ ಬರ್ತಾ ಇದ್ದಾವೆ. ಹಾಗೆ ನಮ್ಮ ಪಕ್ಷ 25 ವರ್ಷಗಳನ್ನ ಪೂರೈಸಿದೆ. ಸೊ ಹಾಗಾಗಿ ಬೆಳ್ಳಿ ಹಬ್ಬ ಆಚರಣೆಯನ್ನ ನಮ್ಮ ಮಹಾನ್ ನಾಯಕರಾದಂಥ ದೇವೇಗೌಡರ ಮಹಾದಾಸೆ ಏನಪ್ಪಾ ಅಂದ್ರೆ, ಈಗ ಆಲ್ರೆಡಿ ಹಾಸನದಲ್ಲಿ ಕಾರ್ಯಕ್ರಮ ಮಾಡಿದ್ರು, ತುಂಬಾ ಅದ್ದೂರಿ ಕಾರ್ಯಕ್ರಮ ಆಯಿತು. ಅದೇ ಥರ ಬಿಜಾಪುರದಲ್ಲಿ, ಶಿವಮೊಗ್ಗದಲ್ಲಿ ಎಲ್ಲ ತುಂಬಾ ಚೆನ್ನಾಗಿ ನಡೆದಿದೆ ಕಾರ್ಯಕ್ರಮ. ಇದನ್ನ ಬೆಂಗಳೂರಿನಲ್ಲಿ ಮಾಡಿ ನಾವು 28 ಕಾನ್ಸ್ಟಿಟ್ಯೂನ್ಸಿಲೂ ಸಹ ಸುಮಾರು 1 ಲಕ್ಷ ಜನಗಳನ್ನು ಸೇರಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಳ್ಬೇಕಾದ್ದು ನಮ್ಮೆಲ್ಲ ಕಾರ್ಯಕರ್ತರ ಕರ್ತವ್ಯ ಆಗಿದೆ. ಯಾಕೆಂದ್ರೆ ಅವ್ರದ್ದೊಂದು ಮಹಾದಾಸೆ. ಈ ತರ ನಮ್ಮ ಪಕ್ಷ ಈ ರೀತಿಯಾಗಿ ಇಷ್ಟು ಜನಗಳನ್ನ ಸೇರಿಸಿ ಮಾಡಿದಾಗ ಒಂದು ಮೆಸೇಜ್ ಹೋಗುತ್ತೆ, ನಮ್ಮ ಇಡೀ ರಾಜ್ಯಕ್ಕೆ ಮೆಸೇಜ್ ಹೋಗುತ್ತೆ. ನಮ್ಮ ಪಕ್ಷ ಬಲವರ್ಧನೆ ಆಗಿದೆ, ಎಲ್ಲಾ ರೀತಿಯಲ್ಲೂ ನಾವು ಸಂತುಷ್ಟರಿದ್ದೀವಿ, ಏನೇ ಹೋರಾಟ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ ಅನ್ನೋದನ್ನ ಒಂದು ನಮ್ಮ ಈ ಕಾರ್ಯಕ್ರಮದ ಮುಖೇನ ಮೆಸೇಜ್ ಕೊಡೋದು ನಮ್ಮ ದೊಡ್ಡವರ ಆಸೆ ಆಗಿದೆ. ಹಾಗಾಗಿ ನೀವೆಲ್ಲರೂ
ಅವತ್ತು 11ನೇ ತಾರೀಕು ನಡೆಯುವಂಥ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ನಿಮ್ಮ ಸ್ನೇಹಿತರು ರಿಲೇಷನ್ ಯಾರೇ ಇದ್ರು 5 ಜನ 10 ಜನ ಸೇರಿಸಿದ್ರು ಇದು ಸೇರಿದ ನಂತರ ಒಂದು 2000 ಜನ ಮಾಡ್ಬೋದು, ಇದೇ ದೊಡ್ಡ ವಿಚಾರ ಅಲ್ಲ. ಹಾಗಾಗಿ 28 MLA ಕಾನ್ಸ್ಟಿಟ್ಯೂಷನ್ಸಿಂದ ಸುಮಾರು 1 ಲಕ್ಷ ಜನ ಎಕ್ಸ್ಪೆಕ್ಟ್ ಮಾಡಿದ್ದೀವಿ. ಅದಕ್ಕೆಲ್ಲ ನಮ್ಮ ಶರವಣ ಸಾಹೇಬರು ಎಲ್ಲ ಮಹಾನ್ ನಾಯಕರುಗಳೆಲ್ಲ ಭಾರಿ ಕೊಡುಗೆ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಪ್ರತಿ ವಾರ್ಡ್ನಲ್ಲೂ ನಮ್ಮ ಪಕ್ಷ ಸಂಘಟನೆ ವಿಚಾರವಾಗಿ ನಾವೇನ್ ಮಾಡ್ಬೇಕು, ಇವಾಗ ನೆಕ್ಸ್ಟ್ ದಿನಗಳಲ್ಲಿ ಎಲೆಕ್ಷನ್ ಬರುತ್ತಾ ಗೊತ್ತಿಲ್ಲ, ಆದ್ರೆ BL1 BL2 ಮಾಡಬೇಕು. ಯಾರು ಕ್ಯಾಂಡಿಡೇಟ್ ಆಗ್ತೀನಿ ಅನ್ನೋದೆಲ್ಲ ದಯವಿಟ್ಟು 2000 ಮೆಂಬರ್ಶಿಪ್ ಮಾಡಿಸ್ಬೇಕು. ನಮ್ಮ ಪಕ್ಷದ ಏನು ಸಿದ್ಧಾಂತ ಇದೆ ಅದಕ್ಕೆ ಬದ್ಧರಾಗಬೇಕು ಅಂತ ಕೇಳ್ಕೊಂತ ನಾನು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಜೈ ಕೇಂದ್ರ, ಜೈ ಕರ್ನಾಟಕ. ನಾಯಕರಾದಂಥ ಮಾನ್ಯ ವಿಧಾನ ಪರಿಷತ್ ಸದಸ್ಯರು, ನಮ್ಮ JDS ಪಕ್ಷದ ಮುಖಂಡರು ಶರವಣ ಅವರಿಗೆ ನಮಸ್ಕಾರಗಳು ತಿಳಿಸ್ತಾ, ಹಾಗೆ ಈ ನಿಕಟಪೂರ್ವ ಹೊಸಗುಡಿ ಅಧ್ಯಕ್ಷರಾದಂಥ ಈ ಕಾರ್ಯಕ್ರಮದ ರೂವಾರಿ ಉಮೇಶ್ ಅವರಿಗೆ ಹಾಗೂ ಪ್ರಸಾದ್ ಅವರು, ನಮ್ಮ ಅಚ್ಚುಮೆಚ್ಚಿನ ಸ್ನೇಹಿತರು, ಹಾಗೆ ಸುಮಿತ್ರಾ ಮೇಡಮು ಮತ್ತು ಸಿದ್ದೇಗೌಡರು, ಮತ್ತು ಇಲ್ಲಿ ನೆರೆದಿರುವಂಥ ಜಿಲ್ಲಾ ವೆಂಕಟೇಶ್, ನಮ್ಮ ಯೂತ್ ಪ್ರೆಸಿಡೆಂಟ್ ಅವರು ಇರ್ಬೋದು ಮಂಜಣ್ಣ, ಹಾಗೆ ಎಲ್ಲ ಪ್ರಮುಖ ನಮ್ಮ ಪಕ್ಷದ ನಾಯಕರು. ಇವತ್ತು ಇಲ್ಲೆಲ್ಲ ಸೇರಿರುವಂಥವರು ಭಾಳ ವರ್ಷದಿಂದ ಪಕ್ಷದ ಜೊತೆ ಒಡನಾಟ, ಸಂಪರ್ಕ ಮತ್ತು ಪಕ್ಷಕ್ಕಾಗಿ ದುಡಿಯುವಂಥವರು 90% ಆಗ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮೊದಲಿಂದ ಪಕ್ಷದ ಯಾವುದೇ ಕರೆ ಬಂದಾಗ ತಾವೆಲ್ಲರೂ ಭಾಗವಹಿಸಿ ಸ್ಪಂದಿಸಿ ಇಲ್ಲಿ ಪಕ್ಷ ಕಟ್ಟಲಿಕ್ಕೆ ಕಾರ್ಯಕ್ರಮ ಸಹ ನಿಮ್ಮೆಲ್ಲರಿಗೂ ನಾನು ಸ್ವಾಗತ ಬಯಸುತ್ತಾ, ಇವತ್ತಿನ ಸಭೆ ಪ್ರಮುಖವಾಗಿ 11ನೇ ತಾರೀಕು ಏನು ಕೊಂಬಘಟ್ಟದಲ್ಲಿ ಒಂದು ಬೃಹತ್ ಸಮಾವೇಶ ನಡೆಸುವಂಥ ಕಾರ್ಯಕ್ರಮವನ್ನು ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ನಮ್ಮೆಲ್ಲರ ನಾಯಕರಾದಂಥ ದೇವೇಗೌಡರ ಕರೆಯ ಮೇರೆಗೆ ಒಂದು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮ ಕರ್ನಾಟಕ ರಾಜ್ಯದಲ್ಲಿ ಹಾಸನ ಮತ್ತು ಉತ್ತರ ಕರ್ನಾಟಕ ಮತ್ತು ಶಿವಮೊಗ್ಗ ಹೀಗೆ ಅನೇಕ ಭಾಗಗಳಲ್ಲಿ ಲಕ್ಷಾಂತರ ಜನ ಸೇರಿ ಈ 25ನೇ ವರ್ಷದ ಬೆಳ್ಳಿ ಹಬ್ಬವನ್ನು ಆಚರಿಸುವಂಥದ್ದು ನಮ್ಮೆಲ್ಲರ ಗಮನಕ್ಕೆ ಬಂದಿದೆ. ಇವಾಗ ಬೆಂಗಳೂರು ನಗರದ ಕಾರ್ಯಕರ್ತರು, ಮುಖಂಡರುಗಳು ಮತ್ತು ನಮ್ಮ ವಿಧಾನ ಪರಿಷತ್ ಸದಸ್ಯರು ಮತ್ತು ವಿಧಾನಸಭೆಯ ಮುಖಂಡರುಗಳು ಮತ್ತು ನಮ್ಮ ಪಕ್ಷದ ವರಿಷ್ಠರು ಎಲ್ಲರೂ ಸೇರಿ ನಿರ್ಧಾರ ಮಾಡೋದ್ರಿಂದ ಏಪ್ರಿಲ್ 11ನೇ ತಾರೀಕು ಕೊಂಬಘಟ್ಟದಲ್ಲಿ ನಡೆಯುವಂಥ ಆ ಕಾರ್ಯಕ್ರಮಕ್ಕೆ ನಾವು ಸಹ ಬೇರೆ ಬೇರೆ ಜಿಲ್ಲೆಗಳಲ್ಲಿ 1 ಲಕ್ಷ ಸೇರಿಸಿರ್ಬೇಕಾದ್ರೆ ಬೆಂಗಳೂರಿನಲ್ಲಿ 28 ವಿಧಾನಸಭಾ ಕ್ಷೇತ್ರ ಇರುವಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಪಕ್ಷದ ಬಗ್ಗೆ, ದೇವೇಗೌಡರ ಬಗ್ಗೆ ಅಭಿಮಾನ ಇರುವಂಥವರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ನಮ್ಮ ವಿನಂತಿ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮ ಬಸವನಗುಡಿಯ ಮೇಲಿಲ್ಲ ಶರವಣ ಸರ್ ಹಾಗೂ ನಮ್ಮ ಬೆಂಗಳೂರು ಸಿಟಿಯ ಅಧ್ಯಕ್ಷರಾದಂಥ ಉಮೇಶ್ ಸರ್ ಹಾಗೂ ಬೆಂಗಳೂರು ನಗರದಿಂದ QS ಪ್ರಸಾದ್ ಸರ್, ಬಸವನಗುಡಿಯ ನೂತನ ಅಧ್ಯಕ್ಷರಾದಂತಹ ಹನುಮಂತೇಗೌಡರು ಸರ್ ಹಾಗೂ M ರಾಜು ಸರ್, ನಮ್ಮ KV ನಾರಾಯಣ್ ಸರ್ ಹಾಗೂ ನಮ್ಮ ಸಿದ್ದೇಗೌಡರು ಹಾಗೂ ಯುವತಿನ ಮಂಜು ಸರ್, ಮತ್ತು ನಮ್ಮ ಅಶೋಕ್ ನಗರ ವಾರ್ಡಿನ ವೆಂಕಟೇಶ್ ಸರ್ ಹಾಗೂ ನಮ್ಮ ಶ್ರೀನಿವಾಸ ನಗರ ವಾರ್ಡಿನ ವಿಜಯ್ ಸರ್ ಹಾಗೂ ಇಲ್ಲಿ ನೆರೆದಿರುವ ಎಲ್ಲರೂ ನಮಸ್ಕರಿಸುತ್ತಾ, ಮುಖ್ಯವಾಗಿ ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಇಲ್ಲಿ ನನಗೆ ನೋಡಿ ಖುಷಿ ಆಗ್ತದೆ. ಏನಕ್ಕೆ ಅಂದರೆ ನನಗೆ ಉಮೇಶ್ ಸರ್ ಫೋನ್ ಮಾಡಿದ್ದು ಸಾಯಂಕಾಲ, ನಮ್ಮ ವಾರ್ಡಿಂದ ಲೇಡೀಸೇ ಇಲ್ಲಮ್ಮ, ಬರೀ ಜೆಂಟ್ಸೇ ಜಾಸ್ತಿ ಅಂದರು. ಇಲ್ಲೆಲ್ಲರೂ ಜೆಂಟ್ಸ್ ಜಾಸ್ತಿ ಇಲ್ಲ, ಲೇಡೀಸ್ ಜಾಸ್ತಿ ಇದ್ದಾರ. ಲೇಡೀಸೇ ಜಾಸ್ತಿ ಇದ್ದಾರಲ್ವಾ? ಲೇಡೀಸ್ ಜಾಸ್ತಿ ಇರೋಕ್ಕೆ ಕಾರಣ ನಮ್ಮ ದೇವೇಗೌಡರು 33% ಕೊಟ್ಟರು. ಇನ್ಯಾವ ಸರ್ಕಾರನೂ ಕೊಟ್ಟಿಲ್ಲ. ನಮ್ಮಪ್ಪದಿ ದೇವೇಗೌಡ್ರೆ 33% ನಮ್ಮ ಲೇಡೀಸ್ಗಳು ಕೊಟ್ಟರು. ಇವತ್ತು ನಾನು ಸಹ ಇಷ್ಟು ಜನ ಜೆಂಟ್ಸ್ ಮುಂದೆ ಒಂದು ವೇದಿಕೆ ಹಂಚ್ಕೊಂಡಿದ್ದೀನಿ ಅನ್ನೋ ಕಾರಣ ನಮ್ಮ ದೇವೇಗೌಡರು ಹೆಣ್ಮಕ್ಳಿಗೆ ಪ್ರಾಧಾನ್ಯತೆಯನ್ನು ಕೊಡಿ, ಹೆಣ್ಮಕ್ಳು ಸಹ ಅವಕಾಶ ಕೊಡಿ ಅಂತ ಹೇಳಿದ್ರು. ಅದೇ ರೀತಿ ಈ ಸರಿ BBMP ಎಲೆಕ್ಷನ್ ಗೊತ್ತಾ ನಿಮಗೆ, ಹೆಚ್ಚಿನದಾಗಿ ಮಹಿಳೆಯರಿಗೆ ಅವಕಾಶ ಸಿಕ್ಕಿದೆ. ಅದು ನಮ್ಮ ಪುಣ್ಯ. ಅದೇ ರೀತಿ ದೇವೇಗೌಡ ನಮ್ಮ ಅದೇ ರೀತಿ ಈ ಸರಿ 11ನೇ ತಾರೀಕು ನಮ್ಮ ಬೆಳ್ಳಿ ಹಬ್ಬ, ನಮ್ಮ JDSನ ಬೆಳ್ಳಿ ಹಬ್ಬದ ರಥ ಮಹೋತ್ಸವ. ದಯಮಾಡಿ ನಾವು ಜೆಂಟ್ಸ್ಗಿಂತ ಏನು ಕಡಿಮೆ ಇಲ್ಲ ಅಂದ್ಬಿಟ್ಟು ನಾವು ಲೇಡೀಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತೀವಿ, ಬರೋಣ ಅಂತ ಹೇಳಿ
ಪಕ್ಷದ ವತಿಯಿಂದ 28 ವಿಧಾನಸಭಾ ಕ್ಷೇತ್ರಗಳ ಒಂದು ಕಾರ್ಯಕರ್ತರ ಸಭೆಯನ್ನು ಎಲ್ಲ ಕಡೆ ಕೂಡ ಕ್ಷೇತ್ರವಾರು ವಾರ್ಡ್ವಾರು ಮಾಡಬೇಕು ಅಂತೇಳಿ ನಮ್ಮ ಪಕ್ಷದ ವರಿಷ್ಠ ಒಂದು ಆದೇಶ ಇತ್ತು. ಅದರ ಪ್ರಕಾರ ಇವತ್ತು ಬಸವನಗುಡಿಯಲ್ಲಿ ಅಶೋಕ್ ನಗರ ಮತ್ತು ಶ್ರೀನಿವಾಸ ನಗರ ವಾರ್ಡಿನ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಪಕ್ಷ ಪ್ರಾರಂಭವಾಗಿ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡುವಂಥ ಈ ಶುಭ ಸಂದರ್ಭದಲ್ಲಿ ಬರೋ ವಾರ 11ನೇ ತಾರೀಕು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕೊಮ್ಮಘಟ್ಟ ಕಾಲೇಜು ಮೈದಾನದಲ್ಲಿ ನಮ್ಮ ಪಕ್ಷದ ವರಿಷ್ಠರಾದಂಥ ಸನ್ಮಾನ್ಯ ದೇವೇಗೌಡರ ಒಂದು ಮಾರ್ಗದರ್ಶನದಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರಾದಂಥ ಕುಮಾರಣ್ಣವರ ನಾಯಕತ್ವದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಸಾರಥ್ಯದಲ್ಲಿ ಬೆಂಗಳೂರು ನಗರದ 1 ಲಕ್ಷಕ್ಕಿಂತ ಹೆಚ್ಚಿನ ನಮ್ಮ ಪಕ್ಷದ ಒಂದು ದೊಡ್ಡ ಸಮಾವೇಶವನ್ನು ಮಾಡಬೇಕು ಅಂತ ಹೇಳಿ ಆಗಲೇ ಏನು ವರಿಷ್ಠರು ಒಂದು ತೀರ್ಮಾನ ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಪೂರ್ವಭಾವಿ ಸಭೆಗಳನ್ನು ನಾವು ಎಲ್ಲ ಕಡೆ ಕೂಡ ಮಾಡ್ತಾ ಇದ್ದೀವಿ. ಮುಂದಿನ GBA ಚುನಾವಣೆ ಬರೋದ್ರಿಂದ ನಮ್ಮ ಪಕ್ಷದ ಬಲವರ್ಧನೆ ಮತ್ತು ಒಂದು ಸಂಘಟನೆಯನ್ನು ಹೆಚ್ಚೆಚ್ಚು ಮಾಡಿ NDA ಜೊತೆಯಲ್ಲಿ ಮೈತ್ರಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಕೂಡ ಅಭಿಲಾಷೆ ಇದೆ. ಅದರ ಪ್ರಕಾರ ನಮ್ಮ ಶಕ್ತಿಯನ್ನು ಇನ್ನಷ್ಟು ಹೆಚ್ಚು ಮಾಡಿಕೊಂಡು ಹೆಚ್ಚೆಚ್ಚು ವಾರ್ಡ್ಗಳನ್ನು ನಮ್ಮ ಪಕ್ಷದ ಉರಿಯಾಳುಗಳು ಗೆಲ್ಲಬೇಕು ಅನ್ನೋದಕ್ಕೋಸ್ಕರ 369 ವಾರ್ಡ್ಗಳಲ್ಲಿ ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರು ಸಂಘಟನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಹೆಚ್ಚಿನ ಶಕ್ತಿ ತುಂಬಿಸುವಂಥ ಕೆಲಸವನ್ನು ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿದ್ದಾರೆ. ಅದ್ರ ತಕ್ಕಂತೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಬೆಂಗಳೂರು ನಗರ ಯಾವುದೇ ಥರ ಒಂದು ಅಭಿವೃದ್ಧಿ ಕೆಲಸಗಳಿಲ್ಲದೆ ಇವತ್ತು ಕಾಂಗ್ರೆಸ್ನ ದುರಾಡಳಿತವನ್ನು ವಿರೋಧಿಸಿ ಇವತ್ತು ಜನ ಭಾಳ ಬೇಸತ್ತಿದ್ದಾರೆ. ಇವತ್ತು ಎಲ್ಲೇ ಹೋದರೂ ಕೂಡ ಯಾವಾಗಪ್ಪ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮನೆಗೆ ಹೋಗುತ್ತೆ ಅಂತೇಳಿ ಇಡೀ ಶಾಪ ಆಗ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕೋಸ್ಕರ ವಿರೋಧ ಪಕ್ಷದ ನಾನು ಕೂಡ ಕೌನ್ಸಿಲಲ್ಲಿ ಉಪನಾಯಕನಾಗಿ ಭಾಳಷ್ಟು ನಾನು ಡಿಬೇಟಲ್ಲಿ ಭಾಗವಹಿಸಿದ್ದೀನಿ. ಈ ಸರ್ಕಾರವನ್ನು ಎಚ್ಚರಗೊಳಿಸುವಂಥ ಕೆಲಸವನ್ನು ಮಾಡಿದ್ದೀನಿ. ಇದನ್ನು ಬೆಳಕು ಚೆಲ್ಲುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ. ಬಹುಶಃ ಈ ಒಂದು ಸಮಾವೇಶ ಎಲ್ಲ ನಮ್ಮ ಕಾರ್ಯಕರ್ತರಲ್ಲಿ ಮತ್ತೊಮ್ಮೆ ನಾನು ಮನವಿ ಮಾಡ್ತಾ ಇದ್ದೀನಿ. ಎಲ್ಲರೂ ದೊಡ್ಡ ಸಂಖ್ಯೆಯಲ್ಲಿ ಬಂದು ಆ ಕಾರ್ಯಕ್ರಮವನ್ನು ಬೆಳ್ಳಿ ಹಬ್ಬವನ್ನು ನಿಜವಾದ ನಿಮ್ಮ ಮನೆ ಹಬ್ಬ ಅಂತೇಳಿ ಭಾವಿಸಿ ಅದನ್ನು ಅತ್ಯಂತ ಯಶಸ್ವಿಗೊಳಿಸಬೇಕು ಅಂತೇಳಿ ಮತ್ತೊಮ್ಮೆ ನಾನು ನಿಮ್ಮ ಮಾಧ್ಯಮದ ಮೂಲಕ ಮನವಿ ಮಾಡ್ತಾ ಇದ್ದೀನಿ. JDS ಪಕ್ಷದ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಅಶೋಕ್ ನಗರ ಮತ್ತು ಶ್ರೀನಿವಾಸ ನಗರ ವಾರ್ಡಿನ ಸಭೆ ಇಂದು ಅತ್ಯಂತ ವಿಜೃಂಭಣೆಯಿಂದನೇ ಕಾರ್ಯಕರ್ತರ ಒಂದು ಶಕ್ತಿಯೊಂದಿಗೆ ನೆರವೇರಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಡಾಕ್ಟರ್ ಹೆಚ್ಚಿನ ಒಂದು ಪಕ್ಷದ ವತಿಯಿಂದ ಬಲ ತುಂಬುವಂತಹ ಒಂದು ಅಂದ್ರೆ ನಾವೆಲ್ಲರೂ ಸೇರಿ ಬಸವನಗುಡಿ ವಿಧಾನಸಭಾ ಕ್ಷೇತ್ರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳ್ಳಿ ಹಬ್ಬ ಮಾಡ್ತೀವಿ. ನಮ್ಮೆಲ್ಲ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಜನತೆಗೆ ನಾವೆಲ್ಲರೂ